ಇನ್ನು ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಕೋಮು ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿಡಿಗೇಡಿಗಳ ಕೃತ್ಯವನ್ನ ಖಂಡಿಸಿ ನಾಗಮಂಗಲ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ವಿಎಚ್ಪಿ ಮತ್ತು ಭಜರಂಗ ದಳ ಸಂಘಟನೆಗಳು ಈ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ನಾಗಮಂಗಲ ಪಟ್ಟಣ ಬಂದ್ಗೆ ಕರೆ ಕೊಟ್ಟಿರೋ ಸಂಘಟನೆಗಳ ಒಂದು ಹಿನ್ನೆಲೆ ಇದರ ಮಧ್ಯೆ ಟೌನ್ ವ್ಯಾಪ್ತಿಯ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಡಿಸಿ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ಹೊತ್ತಲ್ಲಿ ಆದಂತಹ ಗಲಭೆ, ಬೆಂಕಿಯನ್ನ ಹೊತ್ತಿಸಿದ್ರು, ಕಲ್ಲು ತೂರಾಟವನ್ನು ನಡೆಸಿದ್ರು, ಅಲ್ಲಿ ಕತ್ತಿಗಳನ್ನ ಜಳಪಿಸಿದ್ರು. ಇದೆಲ್ಲದರ ಮಧ್ಯೆ ಪೊಲೀಸರು ಈಗ ಸದ್ಯ ಕೆಲ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀವಿ. ಈಗ ನಾಗಮಂಗಲ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬಂದ್ನ ಎಫೆಕ್ಟ್ ಹೇಗಿರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಈಗಾಗಲೇ 144 ಸೆಕ್ಷನ್ ಜಾರಿ ಇರೋದ್ರಿಂದ ಅಲ್ಲಿ ಗುಂಪುಗೂಡ್ಲಿಕ್ಕೆ ಅವಕಾಶ ಇರಲ್ಲ. 3-4ಕ್ಕಿಂತ ಹೆಚ್ಚಿನ ಮಂದಿ ಅಲ್ಲೇನಾದರೂ ಇದ್ರೆ ಪೊಲೀಸರು ಅವ್ರನ್ನ ವಿಚಾರಿಸಿ ಚದುರಿಸುವಂತಹ ಕೆಲಸಗಳನ್ನ ಮಾಡ್ತಾರೆ. ಇಷ್ಟೆಲ್ಲದರ ಮಧ್ಯೆ ಮುಂದುವರೆದಂತೆ ಶಾಂತಿ ನೆಲೆಸಬೇಕು ಅನ್ನೋದು ಎಲ್ಲರ ಒಂದು ಬಯಕೆ. ಅದು ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಬಂದೋಬಸ್ತನ್ನ ಮಾಡಿಕೊಂಡಿದ್ದಾರೆ. ಆದರೆ ರಾತ್ರಿ ನಡೆದಂತಹ ಈ ಕೃತ್ಯವನ್ನು ಗಮನಿಸ್ತಾ ಇದ್ರೆ ಆಲ್ ಆಫ್ ಅ ಸಡನ್ ಪ್ರೊವೊಕೇಶನ್ ಅಲ್ಲಿ ಆಗಿದ್ದ ರೀತಿ ಕಾಣಿಸ್ತಾ ಇಲ್ಲ. ಬದಲಾಗಿ ಉದ್ದೇಶಪೂರ್ವಕವಾಗಿಯೇ ಪೂರ್ವ ತಯಾರಿಯನ್ನ ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಆ ಒಂದೊಂದು ಘಟನಾವಳಿಗಳನ್ನ ಗಮನಿಸ್ತಾ ಇದ್ರೆ, ದೃಶ್ಯಗಳನ್ನ ನೋಡ್ತಾ ಇದ್ರೆ